ಬಾರ ಮಡದಿ ಎಲ್ಲರಿಗೆಳ್ಳು. ಉತ್ತರ ಕರ್ನಾಟಕದವರು ನಮ್ ಬಾಳು ಬೆಳಗುಂದಿ ಅವ್ರನ್ನ ಎದೆ ಉಬ್ಬಿಸಿ ಮೆರೆಸ್ತಾ ಇದಾರೆ. ಈ ಲೆಕ್ಕಕ್ಕೆ ಬರ್ತಾ ಅನ್ನೋದು ನನಗೂ ಗೊತ್ತಿದ್ದಿಲ್ಲಪ್ಪ. ಸಮಾಧಾನ ಆತ್ ನನ್ಗೆ ಅಲ್ಲಿ ಹೋಗಿ. ಸರಿಗಮಪಕ್ಕೆ ಬಂದ್ಮೇಲೆ ಉತ್ತರ ಕರ್ನಾಟಕದ ಜನ ಅಂತೂ ಮೊದ್ಲು ಪ್ರೋತ್ಸಾಹ ಮಾಡ್ತಿದ್ರು, ಇವಾಗ ಸಂಭ್ರಮಿಸಕತ್ತಾರ ಅದನ್ನ. ಮಹಾನ್ ಪುಣ್ಯವಂತ ಇಡೀ ಕರ್ನಾಟಕ ಸಂಭ್ರಮಿಸ್ತಾ ಇದೆ. ನಮಸ್ತೆ, ಬನ್ನಿ 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 ಬನ್ನಿ. ನಿಮ್ ಮನೆಗೆ ಬಂದಿದ್ದೆ ತುಂಬಾ ಆನಂದ. ಶುರುಚ್ಕೊಳ್ಳೋಣ. ನಿಂಗಿ 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 ನಿಂಗಿ. ಯಾರು ಮೇಡಮ್ ಅದು ಮೆಂಟ್ರಿಂಗ್ ಮಾಡಿರೋದು? ಮೆಲೋಡಿ ಕಿಂಗ್ ರಾಜೇಶ್ ಕೃಷ್ಣ ಅವ್ರು ಇಲ್ಲಿದಾರ ಮೇಡಮ್? ಮೋಸ್ಟ್ ಪ್ಯೂರೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. ಇವತ್ತು ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ನಮ್ಮ ವೇದಿಕೆಯ ದೊಡ್ಡ ಅಭಿಮಾನಿ, ಅವರನ್ನ ವೆಲ್ಕಮ್ ಮಾಡೋಣ. ಇವತ್ತು ನಮ್ಮ ಯಜಮಾನ್ರಿಗೆ ನಾನೊಂದು ಕವಿತೆ, ನಾನೇ ಡಬ್ಬಾ ಕವಿತೆ ಹೊಡಿತೀನಿ. ಸ್ವಲ್ಪ ಟ್ರೈ ಮಾಡೋಣ ಅಂತ. ಓಕೆ. ಯಜಮಾನ್ರೆ, ವಾ ವಾ ವಾ. ಯಜಮಾನ್ರೆ, ನಿಮ್ಮ ಕವಿತೆ ಮಾಡಿದೆ ಹೃದಯಗಳ ರಾಬರಿ. ನಿಮ್ಮ ಮಡದಿ ಮಹತಿಗೆ ಆಗಿದೆ ಗಾಬರಿ. ಆದ್ರೆ ನೀವೇ ನನ್ನ ಸ್ಟ್ರಾಬೆರಿ. ಕನ್ನಡ ಹಾಡುಗಳಿಗೆ ನೀವೇ ಲೈಬ್ರರಿ. ಬನ್ನಿ ಆಚರಿಸೋಣ ಎಲ್ರೂ ಸಂಕ್ರಾಂತಿ ಹಬ್ಬ ಸೇರಿ. ಶಾನೆ ಟಾಪಗೌಳೆ ನಮ್ಮೂರಿಗೆ, ಶಾನೆ ಟಾಪಗೌಳೆ. ಕಣಿ ಹೇಳ್ತೀನ್ರವ ಕಣಿ. ಸ್ವಲ್ಪ ದಿನಲ್ಲಿ ಅಮೆರಿಕ ಜರ್ಮನಿಗೆಲ್ಲ ಕಡೆ ಹೋಗ್ತಿರಲ್ಲ. ಕರೆಕ್ಟ್ ಆಗಿ ಹೇಳ್ತಾ ಇದೆಯಾ? 45 ಮೂವಿ ಫೇಮಸ್ ಆಗತ್ತೆ. ಈ ವರ್ಷ ನಿಮ್ಗೆ ಮದುವೆ ಆಗತ್ತೆ. ಥ್ಯಾಂಕ್ ಯು ಕೊರವಂಜಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ದುರ್ಗಾ A1 ಫ್ಯಾಷನ್ ಚಾನಲ್. ನಾವಿವತ್ತು ಸರಿಗಮಪದಲ್ಲಿ ಸ್ವರ ಸಂಕ್ರಾಂತಿ ಎಂದು ಸಡಗರದಿಂದ ಸಂಭ್ರಮಿಸಿರೋ ಸರಿಗಮಪ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ಕೊಡ್ತಾ ಇದ್ದೀವಿ. ಈ ವಾರದ ಸರಿಗಮಪದಲ್ಲಿ ನಮ್ಮ ಉತ್ತರ ಕರ್ನಾಟಕದ ಹುಲಿ ಬಾಳು ಬೆಳಗುಂದಿಯವರು ಎಷ್ಟು ಒಂದು ಒಳ್ಳೆ ಹಾಡನ್ನು ಹಾಡ್ತಾರೆ ಅಂದರೆ ಅಲ್ಲಿರೋರೆಲ್ಲ ತಮ್ಮ ಮೈ ಮರೆತು ಬಿಟ್ಟು ಆ ಹಾಡಿನ ಬಗ್ಗೆ ತಲೆದೂಗ್ತಾ ಇರ್ತಾರೆ. ಮತ್ತು ಇಲ್ಲಿ ಮುಖ್ಯವಾಗಿ ಹೇಳಬೇಕಾಗಿರೋದು, ಅನುಶ್ರೀ ಅವರು ಹೇಳ್ತಾರೆ ನಮ್ಮ ಬಾಳು ಬೆಳಗುಂದಿಯವರ ಬಗ್ಗೆ. ಇಡೀ ಉತ್ತರ ಕರ್ನಾಟಕದ ಜನತೆ ಬಾಳು ಬೆಳಗುಂದಿಯವರ ಬಗ್ಗೆ ಎದೆ ಉಬ್ಬಿಸಿ ಮಾತಾಡಿಕೊಂಡು ಮೆರಿತಾ ಇದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಹೆಮ್ಮೆ ಅಲ್ವಾ ನಮ್ಮ ಬಾಳು ಬೆಳಗುಂದಿಯವರ ಬಗ್ಗೆ ಈ ರೀತಿ ಜನ ಕೊಂಡಾಡ್ತಾ ಇದ್ದಾರೆ ಅನ್ನೋದು ಎಷ್ಟು ಸತ್ಯ. ಮತ್ತು VP ಸರ್ ಕೂಡ ಹೇಳ್ತಾರೆ, ಮಹಾನ್ ಪುಣ್ಯವಂತನಪ್ಪ ನೀನು, ಎಲ್ಲಿ ನೋಡಿದ್ರೂ ನಿಂದೇ ಮಾತು, ಇಡೀ ಕರ್ನಾಟಕನೇ ಕೊಂಡಾಡ್ತಾ ಇದೆ ನಿನ್ನ ಬಗ್ಗೆ, ನೀನು ಮಹಾನ್ ಪುಣ್ಯವಂತ ಎಂದು VP ಸರ್ ಬಾಳು ಬೆಳಗುಂದಿಯವರ ಬಗ್ಗೆ ಬಹಳ ಹೆಮ್ಮೆಯಿಂದ ಬಹಳ ಖುಷಿಯಾಗಿ ಈ ಮಾತನ್ನು ಎಲ್ಲರ ಮುಂದೆ ಹಂಚ್ಕೊಳ್ತಾರೆ. ಇನ್ನು ಅಲ್ಲಿ ಬಂದಿರೋ ಅಂತಹ ನಮ್ಮ ಪುಟಾಣಿ ಸಿಂಗರ್ ಕೂಡ ಕೊರವಂಜಿ ಡ್ರೆಸ್ಸಲ್ಲಿ ಬಂದು ಕಣಿ ಹೇಳ್ತೀನಮ್ಮ ಕಣಿ ಅಂತೇಳಿ ಎಲ್ಲರಿಗೂ ಕೈ ಹಿಡ್ಕೊಂಡು ಕಣಿ ಹೇಳೋದು ಬಹಳ ಚೆನ್ನಾಗಿದೆ. ನೋಡಬೇಕು ಅದೊಂದು ಡ್ಯಾನ್ಸನ್ನು. ಅನುಶ್ರೀ ಅವ್ರಿಗೆ ಈ ವರ್ಷ ನಿಮ್ಮದು ಮದುವೆ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ನಮ್ಮ VP ಸರ್ಗೆ ನೀವು ಜಪಾನು ಅಮೇರಿಕಾ ಅಂತ ಎಲ್ಲ ಹೊರಗಡೆ ಹೋಗ್ತೀರಾ ಫಾರಿಂಗಿಗೆ ಈ ವರ್ಷ ಅಂತೇಳಿ ಇನ್ನು ಸ್ವಲ್ಪ ದಿನದಲ್ಲಿ ಅಂತ ಹೇಳುತ್ತೆ. ಮತ್ತು ಅಲ್ಲಿ ಮುಖ್ಯವಾಗಿ ಇನ್ನೊಬ್ಬರು ಗೆಸ್ಟ್ ಬರ್ತಾರೆ ಈ ಸರಿ. ಅವ್ರು ಯಾರು ಅಂದರೆ ನಮ್ಮ VP ಸರ್ ಅವರ ಶ್ರೀಮತಿ ಅವರು ಇವತ್ತು VP ಸರ್ಗೋಸ್ಕರ ಒಂದು ಕವಿತೆಯನ್ನು ಬರ್ಕೊಂಡು ಬಂದು ಆ ಸ್ಟೇಜ್ ಮೇಲೆ ಹೇಳ್ತಾರೆ. ಆ ಕವಿತೆ ಬಹಳ ಚೆನ್ನಾಗಿರುತ್ತೆ. ಅವ್ರಿಗೂ ಏನೂ ಬರೋದಿಲ್ಲ, ಈ ಒಂದು ಸರಿಗಮಪಗೋಸ್ಕರ ಬಂದು ಒಂದೆರಡು ಸಾಲ ಕಲ್ತ್ಕೊಂಡು ಹೇಳ್ತಾರೆ. ಅದಕ್ಕೆ VP ಸರ್ ನನಗೇ ಬರೋದಿಲ್ಲ, ನಾನೇ ಡಬ್ಬ ಕವಿತೆ ಬರಿತೀನಿ, ಇನ್ನು ನೀನು ಬರೆಯೋ ಕವಿತೆ ಹೆಂಗಿರ್ಬೋದು ಅಂತ ಹೇಳಿ ಕೇಳ್ತಾರೆ. ಅದಕ್ಕೆ ಅವರು ಹೇಳ್ತಾರೆ, ಲಾಸ್ಟಲ್ಲಿ ಹೇಳ್ತಾರೆ, ಯಜಮಾನ್ರೇ ನೀವು ನನ್ನ ಸ್ಟ್ರಾಬೆರಿ ಅಂತ ಹೇಳ್ತಾರೆ. ಅಲ್ಲಿದ್ದವರೆಲ್ಲರೂ ವಾ 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 ಅಂತ ಚಪ್ಪಾಳೆ ತಡ್ತಾರೆ. ಮತ್ತು VP ಸರ್ ಕೂಡ ಬಹಳ ಸೊಗಸಾಗಿ ಸಂಕ್ರಾಂತಿ ಬಂತು ಅಂತೇಳಿ ಒಂದು ಹಾಡನ್ನು ಹಾಡೋದ್ರ ಮುಖಾಂತರ ಈ ಸಂಕ್ರಾಂತಿ ಸರಿಗಮಪ ಅಥವಾ ಸ್ವರ ಸಂಕ್ರಾಂತಿಯನ್ನು ಎಲ್ಲರೂ ಹಾಡಿ ಸಂಭ್ರಮಿಸ್ತಾರೆ. ಮತ್ತು ರಾಜು ಅವರು ಸಹ ಅಷ್ಟೇ,
ಅವರು ನಿಂಗಿ 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 ಅನ್ನೋ ಹಾಡನ್ನು ಕಲ್ತ್ಕೊಂಬಂದು ಭಾಳ ಸೊಗಸಾಗಿ ಹಾಡ್ತಾರೆ. ಈ ವಿಡಿಯೋ ನೋಡಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ.